ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಂಗಳೂರಿಯನ್ ಕುಕ್ಕಿಂಗ್ ಬ್ಲಾಗ್ಸ್. ನಾನು ನಿಮ್ಮ ವಿಜಯಲಕ್ಷ್ಮಿ. ನಾನಿವತ್ತು ಮಾಡ್ತಾಯಿದ್ದೀನಿ ಗುಜ್ಜೆ ಮತ್ತು ಕಡಲೆ ಸುಕ್ಕ. ಗುಜ್ಜೆ ಅಂದರೆ ಹಲಸಿನಕಾಯಿ ಎಳೆದು, ನಮ್ಮ ತುಳುವಲ್ಲಿ ಇದಕ್ಕೆ ಗುಜ್ಜೆ ಅಂತ ಹೇಳ್ತೀವಿ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರುವಂಥ ಬೆಲ್ ಐಕಾನ್ನು ಕ್ಲಿಕ್ ಮಾಡಿ. ನಾನು ಈ ಸಾರಿ ಧರ್ಮಸ್ಥಳ ಲಕ್ಷದೀಪೋತ್ಸವಕ್ಕಂತ ಊರಿಗೆ ಹೋದಾಗ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅವ್ರ ಮನೇಲಿ ನೋಡಿ ಚಿಕ್ಕದಾಗಿರುವಂತಹ ಒಂದು ಹಲಸಿನ ಮರದಲ್ಲಿ ಹಲಸಿನಕಾಯಿ ಬಿಟ್ಟಿತ್ತು. ಅದರಿಂದ ಒಂದು ಹಲಸಿನಕಾಯಿನ ನಾನು ತೊಗೊಂಡು ಬಂದಿದ್ದೀನಿ. ಈ ಹಲಸಿನಕಾಯಿನಲ್ಲಿ ಅರ್ಧ ಮಾತ್ರ ಕಟ್ ಮಾಡಿಕೊಂಡು ನಾನಿವಾಗ ಸುಕ್ಕ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಕಡಲೆ ಮಿಕ್ಸ್ ಮಾಡಿ ಸುಕ್ಕ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ತುಂಬ ಮೇಣ ಇರುತ್ತೆ. ಕೈಗೆ ಮತ್ತು ಚಾಕುಗೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಇವಾಗ ಸಿಪ್ಪೆ ತೆಕ್ಕೊಳ್ತಾ ಇದ್ದೀನಿ. ತುಂಬಾ ಗಟ್ಟಿ ಇರುತ್ತೆ ಇದು. ನಿಧಾನಕ್ಕೆ ತೆಕ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಎಲ್ಲದನ್ನು ಸಿಪ್ಪೆ ತೆಕ್ಕೊಳ್ತಾ ಇದ್ದೀನಿ. ನಿಧಾನಕ್ಕೆ ಸಿಪ್ಪೆ ತೆಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಎಲ್ಲ ಸಿಪ್ಪೆ ತೆಕ್ಕೊಂಡಾಗಿದೆ. ಇವಾಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಮಧ್ಯದಲ್ಲಿ ಈ ಥರ ಬರುತ್ತಲ್ಲ, ಅದನ್ನು ತೆಕ್ಕೊಳ್ಬೇಕು. ಎಲ್ಲ ತೆಕ್ಕೊಂಡಾದ್ಮೇಲೆ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಮೊದಲು ಒಂದು ಪಾತ್ರೆಯಲ್ಲಿ ನೀರಿಟ್ಕೊಳ್ಬೇಕು. ಅದನ್ನು ಕಟ್ ಮಾಡಿ ನೀರಿಗೆ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಕಪ್ಪಾಗುತ್ತೆ. ಆಮೇಲೆ ಅದರಲ್ಲಿ ಮೇಣನೂ ಇರುತ್ತಲ್ವ, ಅದಕ್ಕೋಸ್ಕರ ಎಲ್ಲ ಕಟ್ ಮಾಡಿ ನೀರಿಗೆ ಡೈರೆಕ್ಟ್ ಹಾಕ್ಕೊಳ್ಬೇಕು. ನೋಡಿ, ಎಲ್ಲದನ್ನು ಒಂದೇ ಥರ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಎಳೆದಿರಬೇಕು. ಇದಕ್ಕಿಂತ ಬಲ್ತ್ರೆ ನಮಗೆ ಸಾರಿಗೆ ಅಥವಾ ಸುಕ್ಕ ಏನು ಮಾಡೋಕ್ಕೂ ಚೆನ್ನಾಗಿರಲ್ಲ. ಜಾಸ್ತಿ ಬಲಿಬಾರ್ದು. ಸ್ವಲ್ಪ ಎಳೆದನ್ನೇ ನೋಡಿ ತಗೊಳ್ಬೇಕು. ನೋಡಿ, ಈ ಥರ ನೀರಲ್ಲಿ ಹಾಕಿಟ್ಟು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಹಾಕಿ ಕಡಲೆ ಹಾಗೂ ಗುಜ್ಜೆನ ಒಟ್ಟಿಗೆ ಹಾಕಿ ಒಂದು 2 ವಿಜಿಲ್ ಕೂಗಿಸಿದ್ದೀನಿ. ಇದರಲ್ಲಿ ಇವಾಗ ನಾನು ಗುಜ್ಜೆನ ಮಾತ್ರ ಬೇರೆಯೇ ಮಾಡ್ಕೊಳ್ತಾ ಇದ್ದೀನಿ. ಕಡಲೆನ ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಮಾಡಿಕೊಂಡು ಇವಾಗ ಒಂದು ಕಲ್ಲು ತಗೊಂಡು ಅದನ್ನು ನಿಧಾನಕ್ಕೆ ಚಚ್ಕೊಳ್ತಾ ಇದ್ದೀನಿ. ಜಾಸ್ತಿ ಗಟ್ಟಿಯಾಗಿ ಜಜ್ಜಬಾರ್ದು. ನಿಧಾನಕ್ಕೆ ಜಜ್ಜಿ ಆ ಪೀಸ್ ಇದ್ದಿದ್ದು ಈ ಥರ ಪುಡಿ ಆಗೋಷ್ಟು ಜಜ್ಜಿದ್ರೆ ಸಾಕು. ಅದು ಯಾಕಂದರೆ ಬೆಂದಿರುತ್ತಲ್ಲ, ಬೇಗ ಪುಡಿ ಆಗುತ್ತೆ. ಹಾಗಾಗಿ ಜಸ್ಟ್ ಒಂದು ಸರಿ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು. ಎಲ್ಲ ಪೀಸ್ಗಳನ್ನು ಈ ಥರ ಜಜ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಪಾತ್ರೆಯಲ್ಲೇ ಮಾಡ್ಕೊಳ್ಬೋದು, ಏನು ಪರವಾಗಿಲ್ಲ. ಪಾತ್ರೆಯಲ್ಲೂ ಆಗುತ್ತೆ. ಪಾತ್ರೆಗೆ ಸ್ವಲ್ಪ ಜಜ್ಕೊಂಡ್ರೆ ಸಾಕು. ಎಲ್ಲದನ್ನು ಜಜ್ಕೊಂಡಿದ್ದೀನಿ. ಈ ಥರ ಮಾಡಿಕೊಂಡ್ರೆ ಸಾಕು. ಈ ಥರ ಲೇಯರ್ ಆಗಿ ಬಿಟ್ಕೊಳ್ಬೇಕು. ಅದು ಅಷ್ಟು ಜಜ್ಕೊಂಡ್ರೆ ಸಾಕು. ಅದೇ ರೀತಿ ನೋಡಿ, ಅದ್ರ ಜೊತೆ ಇದ್ದಿದ್ದು ಕಡಲೆನೂ ಸಪ್ರೇಟಾಗಿ ಮಾಡಿಟ್ಕೊಂಡಿದ್ದೀನಿ. ಆ ಕಡಲೆ ಬೇಯಿಸಿದ್ದು ನೀರಿದ್ದು ಇದನ್ನು ನಾವು ಬೇರೆಯೇ ಸಾರು ಮಾಡ್ಕೊಳ್ಬೋದು. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಇವಾಗ ನಾನು ಈ ಸುಕ್ಕಕ್ಕೆ 4 ಈರುಳ್ಳಿನ ಸಿಪ್ಪೆ ಸುಲಿದಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣಕ್ಕೆ. ಎಲ್ಲ ಕಟ್ ಮಾಡ್ಕೊಂಡಾಗಿದೆ. ಇವಾಗ ಒಂದು 7ರಿಂದ 8 ಬೇಳೆ ಬೆಳ್ಳುಳ್ಳಿನ ತಗೊಂಡು ಈ ಥರ ಜಜ್ಜಿ ಇಟ್ಕೊಳ್ತಾ ಇದ್ದೀನಿ. ಇದು ಒಗ್ಗರಣೆಗೆ. ಹಾಗೆ ಅರ್ಧ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಒಂದು 10ರಿಂದ 15 ಕರಿಬೇವಿನ ಎಲೆ, ಸ್ವಲ್ಪ ಉದ್ದಿನಬೇಳೆ,
ಸ್ವಲ್ಪ ಸಾಸಿವೆ, ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕಿವುಚಿಟ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನ್ನಷ್ಟು ಸಾಂಬಾರು ಪುಡಿನ ಇಟ್ಕೊಂಡಿದ್ದೀನಿ. ಇದು ನಾನು ಮನೇಲಿ ಮಾಡಿಟ್ಕೊಂಡಿರೋವಂಥದ್ದು. ಪಲ್ಯಕ್ಕೆ, ಸಾಂಬಾರಿಗೆ ಎಲ್ಲದಕ್ಕೂ ಆಗೋ ಹಾಗೆ ಮಾಡಿಟ್ಕೊಂಡಿದ್ದೀನಿ. ಇವಾಗ ಸ್ಟವ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾಣಲಿನ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ 2ರಿಂದ 3 ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/4 ಸ್ಪೂನ್ನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಸಾಸಿವೆ ಎಲ್ಲ ಸಿಡ್ದಾದ್ಮೇಲೆ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1 ಸ್ಪೂನ್ನಷ್ಟು ಉದ್ದಿನಬೇಳೆನ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಆದಮೇಲೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಹಾಕ್ಕೊಂಡು ಅದು ಒಳ್ಳೆ ಘಮ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ನಾನು ಎತ್ತಿಟ್ಕೊಂಡಿರೋಂತಹ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಹಾಕ್ಕೊಂಡಾದ್ಮೇಲೆ ಸಣ್ಣ ಉರಿಲಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನಾನು ಇಟ್ಕೊಂಡಿರೋಂತಹ ಹುಣಸೆ ಹಣ್ಣನ್ನು ನೀರು ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ 1 ನಿಮಿಷ ಇಲ್ಲಿ ಸಣ್ಣ ಉರಿಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಬೇಯಿಸಿಟ್ಕೊಂಡಿರೋಂಥ ಕಡಲೆನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆನ ಹಾಕ್ಕೊಂಡು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾನು ಗುಜ್ಜೆ ಮತ್ತು ಕಡಲೆ ಬೇಯಿಸ್ಬೇಕಾದ್ರೇ ಉಪ್ಪು ಹಾಕ್ಕೊಂಡಿದ್ದೆ, ಹಾಗಾಗಿ ಈ ಟೈಮಲ್ಲಿ ಉಪ್ಪು ಹಾಕ್ಕೊಳ್ಳಲ್ಲ. ಇವಾಗ ಇದಕ್ಕೆ ನಾನು ಜಜ್ಜಿಟ್ಕೊಂಡಿರೋಂತಹ ಗುಜ್ಜೆನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲದನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉರಿನ ಮೀಡಿಯಮಲ್ಲಿ ಇಟ್ಕೊಂಡು ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಹಾಕಿರೋ ಎಲ್ಲ ಮಸಾಲೆಗಳು ಅದಕ್ಕೆ ಚೆನ್ನಾಗಿ ಎಳ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ತಾ ಒಂದು 2ರಿಂದ 3 ನಿಮಿಷ ಮೀಡಿಯಮ್ ಉರಿಲಿ ಫ್ರೈ ಮಾಡೋಣ. ಈ ಗುಜ್ಜೆ ಮತ್ತು ಕಡಲೆದು ಸುಕ್ಕ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನಮ್ಮ ಕಡೆ ಎಲ್ಲ ಫಂಕ್ಷನ್ಗಳಲ್ಲೂ ಈ ಗುಜ್ಜೆ ಸಿಗೋವಂಥ ಸೀಸನಲ್ಲಿ ಪ್ರತಿಯೊಂದು ಫಂಕ್ಷನಲ್ಲೂ ಈ ಗುಜ್ಜೆದು ಯಾವುದಾದ್ರೂ ಒಂದು ರೆಸಿಪಿ ಇದ್ದೇ ಇರುತ್ತೆ. ಅಷ್ಟು ಇಷ್ಟ ನಮ್ಮ ಕಡೆ ಪ್ರತಿಯೊಬ್ಬರಿಗೂ, ಹಾಗೂ ಅಷ್ಟೇ ಚೆನ್ನಾಗಿರುತ್ತೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿ. ಗುಜ್ಜೆ ಕಡಲೆ ಸುಕ್ಕ ರೆಡಿಯಾಗಿದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೋಡಬೇಕಾದ್ರೇ, ಇನ್ನು ತಿನ್ನಬೇಕಾದ್ರೆ ಎಷ್ಟು ಚೆನ್ನಾಗಿರ್ಬೋದು. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಅದು ಕುಸ್ಲಕ್ಕಿ ಗಂಜಿ ಜೊತೆ ಇನ್ನೂ ಟೇಸ್ಟಿಯಾಗಿರುತ್ತೆ. ನೀವು ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರೋವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಪ್ರತಿಯೊಂದು ರೆಸಿಪಿಗಳ ವಿಡಿಯೋನು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದೇ ರೀತಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.